ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ವೆಲ್ಕಮ್ ಟು ದ ಚಾನೆಲ್. ಅಪ್ಪ ಅಮ್ಮ ದೀಪು ನನಗೆ ಫುಲ್ ಸ್ಟೋರಿ ಗೊತ್ತು. ಬಿಕಾಸ್ ನಾವು ಪ್ರತಿಯೊಂದು ದಿನಾನು ವರ್ಕ್ನ ನೋಡ್ತಾ ಇದ್ವಿ ಅಲ್ಲ, ಹೇಗಿತ್ತು ಏನಿತ್ತು ಅಪ್ಡೇಟ್ಸ್ ನಮಗೆ ಗೊತ್ತಿತ್ತು. ಬೇರೆ ಯಾರಿಗೂ ಫ್ಯಾಮ್ಲಿನಲ್ಲಿ ಗೊತ್ತಿಲ್ಲ. ಸೊ ಅವ್ರಿಗೆ ಹೇಳೋದು ಸಹಜನೇ, ಯಾಕೆ ನಾವು ಮುಂಚೆನೇ ನೋಡಿಲ್ಲ, ಇದೆಲ್ಲ ಗೊತ್ತಿರಲಿಲ್ಲ, ಯಾಕೆ ದುಡ್ಡು ಕೊಟ್ಟಿದ್ವಿ ಅಂತ. ಬಟ್ ನಿಜವಾದ ಸ್ಟೋರಿ ಏನು ಅಂತ ನಮಗೆ ಮಾತ್ರ ಗೊತ್ತು ಅಲ್ವಾ. ಸೊ ಅದನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಇಲ್ಲಿ. ಇವತ್ತಿಂದ ಹೊಸ ಟೀಮ್ ಜೊತೆಗೆ ಮತ್ತೆ ಹೊಸ ಕೆಲಸ ಶುರು ಮಾಡಬೇಕು ನಾವು. ಸುಮಾರಷ್ಟು ಲಾಸ್ ಆಗುತ್ತೆ ನಮಗೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಕೆಲವೊಂದನ್ನು ಬದಲಾಯಿಸೋಕ್ಕೆ ಆಗಲ್ಲ. ಎಷ್ಟು ಬದಲಾಯಿಸೋಕ್ಕಾಗುತ್ತೆ ಅದನ್ನೆಲ್ಲ ಮಾಡಬೇಕು. ನೋಡ್ತಾ ಇದ್ದೀವಿ, ನೋಡೋಣ. That will make the mistakes look even more evident. We'll do the lighter color of the tile. Lighter color of the tiles. ಸೊ 2 ರೀತಿಯ ವರ್ಕ್ ಮ್ಯಾನೇಜ್ಮೆಂಟ್ ಇದೆ ಆಯಿತಾ. ಒಂದು, ನಾವು ಪ್ರತಿದಿನ ಸೈಟಿಗೆ ಹೋಗೋದು, ಇಂಜಿನಿಯರ್ ಇರ್ತಾರೆ ಆ್ಯಂಡ್ ಸೈಟಲ್ಲಿ ಏನೇನು ನಡೀತಾ ಇದೆ ಮ್ಯಾನೇಜ್ ಮಾಡೋದು, ಜೊತೆಗೆ ಎಲ್ಲ ಟೀಮ್ ಹೇಗೆ ಕೆಲಸ ಮಾಡ್ತಾರೆ ನೋಡ್ಕೊಳ್ಳೋದು. 2ನೇದು, ಒಂದು ಕಂಪನಿಗೆ ಫುಲ್ ಜವಾಬ್ದಾರಿನ ಕೊಟ್ಬಿಡೋದು. ಅದಕ್ಕೆ ಅವ್ರು ಎಕ್ಸ್ಟ್ರಾ ಪೇಮೆಂಟ್ ಕೂಡ ತಗೋತಾರೆ. ಅಂದರೆ ನಾವೇ ಸೈಟಿಗೆ ಹೋಗಿ ಎಲ್ಲ ನೋಡ್ತೀವಿ, ಮೆಟೀರಿಯಲ್ ಕ್ವಾಲಿಟಿ ಚೆಕ್, ವರ್ಕ್ ಹೆಂಗೆ ನಡೀತಾ ಇದೆ, ಯಾವ ರೀತಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ. ಸೊ ನಾವು ಆ ಆಪ್ಷನ್ನ ಕನ್ಸಿಡರ್ ಮಾಡಿದ್ವಿ. ಯಾಕಂದರೆ ಸುಮ್ಮನೆ ನಮಗೆ ಹೆಡ್ಡೇಕ್ ಬೇಡ, ಅವ್ರ ಟೀಮ್ ಅವ್ರು ನೋಡ್ಕೊಳ್ಳಿ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಎಲ್ಲ ಚೆನ್ನಾಗಿ ನೋಡ್ಕೋತಾರೆ, ಪ್ರತಿದಿನ ನಾವು ಯಾಕೆ ಹೋಗಿರಬೇಕು ಅಲ್ಲಿ ಅಂತ, ವೀಕ್ಲಿ ಒನ್ಸ್ ಹೋದರೆ ಸಾಕು ಅಂತ. ಸೊ ಹಾಗಾಗಿ ನಾವು ಅವ್ರಿಗೆ A to Z ಜವಾಬ್ದಾರಿನ ಕೊಟ್ಟಿದ್ವಿ ಆ್ಯಂಡ್ ಅದಕ್ಕೆ ಅವ್ರು ಚಾರ್ಜಸ್ ಕೂಡ ತಗೊಂಡಿದ್ರು. ಬಟ್ ಯಾವಾಗ ಗೊತ್ತಾಯಿತು ಅವ್ರ ಕಡೆಯಿಂದ ಅಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತ, ಆವಾಗಿಂದ ನಾವೇ ಸೈಟಿಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಲೈಟ್ ಪಾಪ ಕವರೆಲ್ಲ ಹಾಕಿಡಬೇಕು. ಹಾಕಿರೋದೇ ಎಲ್ಲ ವಾರೆ ನೋಡಿ ಇದನ್ನು ಹೆಂಗೆ ಇಟ್ಟಿದ್ದಾರೆ ಅವರು. ನಾವು ಹಾಕ್ಬೇಕಿತ್ತಲ್ಲ, ಇದು ಹಾಕ್ಬೇಕಿತ್ತು. ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಬರುತ್ತೆ. ಏನಾದರೂ ಇದೆಯಾ ಬೇಸ್ಮೆಂಟ್ ಅಲ್ಲಿ? ನನ್ನ ಅದ್ಭುತ ಟೀಮ್ ಮಾಡಿರುವಂಥ ಕೆಲಸ. ಅವರು ಕೇಳಿದ್ರೆ ಹೇಳ್ತಾರೆ ನಾವು ಬೇಸ್ ಮಾತ್ರ ಮಾಡಿದ್ದೀವಿ, ಫಸ್ಟ್ ಕೋಟ್ ಮಾತ್ರ ಮಾಡಿದ್ದೀವಿ, ನಿಮಗೆ ಅರ್ಜೆಂಟಿಗೆ ಮಾಡಿಕೊಟ್ಟಿದ್ದೀವಿ, ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ. कैसा है काम इसका फर्स्ट कोट का? नीट एंड क्लीन नहीं किया उन्होंने बताया इसके ऊपर और एक कुछ वो लगाएंगे तो हो जाएगा ये सेट. ये लगाने से नहीं होता है, ये राउंड कर दिया, ये 90 डिग्री हाँ 90 डिग्री होना चाहिए. और ये जो है उतना स्मूथ नहीं है. मैडम के घर में मैं काम किया हूँ, मैडम से पूछिए हम लोग कैसा काम किए हैं. तो कितना टाइम लगेगा इसको फिक्स करने में? ये सब हो जाता है 90 डिग्री कर सकते हैं आप? करेंगे इसको. तो इसमें उनके हिसाब से एक दिन का काम है, कितना टाइम का काम है इसमें? Overall is telling 1 month he needs. 1 month, 1 महीने का काम है. 3 people will work on it and he's telling 1 month he needs time. He's telling working over what is already done. This is time. Not time consuming. They have to start from scratch. बट अच्छा होना चाहिए. अच्छा ही होगा. इन लोग यहाँ पे डस्टिंग कर रहे थे और यहाँ पे पेंटिंग हो रहा था. कोई भी ऐसा आपको एकदम पूरा 100% मिलेगा. अगर कहीं भी अगर डाउट रहता है तो मुझे, मैं डबल करके देता हूँ उसको. और यहाँ का क्या कर सकते हैं इसका? वो सभी करना पड़ेगा मैडम, सभी. फिनिशिंग नहीं है कोई भी. फिनिशिंग नहीं है, फिनिशिंग नहीं है हमें पता है. और ये सभी फिल करना पड़ेगा. हाँ. ये डीप में वो लेवल करना पड़ेगा सभी. ಈಗ ಅದು ಬೇರೆ ಏನು ಮಾಡೋದು ಹೌದಾ? ಫಸ್ಟ್ ಇಂದ ಮಾಡಬೇಕು, ಎಲ್ಲ ಉಜ್ಜಿ ಮಾಡಿರೋದನ್ನೆಲ್ಲ ಉಜ್ಜಿ. ಬೆಂಡ್ ಆಗಕ್ಕೆ ಅದನ್ನೇ ಬೇರೆ ಮಾಡೋದು. ये भी हाँ वो देखिए कैसे किया है, वो क्या कर सकते हैं ये सब. सभी करना पड़ेगा, इसीलिए तो बोल रहा हूँ. अच्छे से हो जाएगा. ಬೆಂಡ್ ಆಗಿದೆ ಅದನ್ನು ರಿ ಮಾಡೋದು. ಹಾಂ ರೀ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಅದನ್ನೇ ಫ್ರೀ ಮಾಡಿ ಬೇರೆ ಮಾಡಬೇಕು ಅಷ್ಟೇ ತಂದು. ಆಗಲ್ಲ, ಸ್ವಲ್ಪ ಇಲ್ಲ ಅದು. ಹಾಂ Full change ಮಾಡಬೇಕು. ಫುಲ್ ಚೇಂಜ್ ಅದೇ ಹೇಳಿ ಪರ್ಮನೆಂಟ್. ಡಬಲ್ ದುಡ್ಡಾಗುತ್ತೆ ನನಗೆ. ನೋಡಿ ಡೋರ್, ದೇವ್ರ ಮನೆ ಡೋರ್ ಬೆಂಡ್ ಮಾಡಿದ್ದಾರೆ, ತೆಗೆದ್ಬಿಟ್ಟು ಮಾಡಿ ಅಂತ ಪಪ್ಪ ತೆಗೆದ್ಬಿಟ್ಟು ಮಾಡ್ತಾರೆ. ಹೇಳಿದ್ರೆ ದುಡ್ಡಾಗುತ್ತೆ ನನ್ನ ಖರ್ಚು. ಮತ್ತೆ ಪ್ರತಿಯೊಂದು ರೂಮಲ್ಲಿ ಎಲ್ಲೆಲ್ಲಿ ತಪ್ಪಾಗಿದೆ ಅದನ್ನು ಹೇಗೆ ಕರೆಕ್ಟ್ ಮಾಡ್ಬೋದು ಅನ್ನೋ ಡಿಸ್ಕಷನ್ ಇವತ್ತು ನಡೀತಾ ಇದೆ. Because once you open, my eyes are going on this. I know the products will be there. This will get it in the same acrylic transparent. That we can do. हाँ, because it's too bulky for me. Okay, this is one. ये देखिए पूरा दिखना ये भी टेढ़ा है. वही हाँ ना, टेढ़ा है. ये सब आप सही कर सकते सही हैं. करेंगे हम, पूरा सब सही करेंगे. सब टेढ़ा है.
उसी के लिए तो टाइम लगेगा मैडम जी, उसी में तो टाइम लगेगा। टाइम नहीं है ना, हमारा डिलीवरी डेट आ गया, हम कैसे करेंगे? And I contacted him. He had even traveled back to Bangalore, but they didn't accept. They said no. Their team is the best. ಗೃಹ ಪ್ರವೇಶ ಆದಮೇಲೆ ಇನ್ನೇನು ಎಲ್ಲರೂ ಮನೆ ಒಳಗಡೆ ಬರ್ತೀವಿ, ಶಿಫ್ಟ್ ಆಗ್ತೀವಿ ಅನ್ನೋ ಆಸೆಲಿದ್ದರೆ ನಮ್ಮ ಸ್ಟೋರಿ ಬದಲಾಗಿತ್ತು. ಅ ಲಾಡ್ ಆಫ್ ಸ್ಟ್ರೆಸ್, ಒಂದಿನೂ ನೆಮ್ಮದಿ ಇರಲಿಲ್ಲ, ಬಟ್ ಕಾಂಟ್ ಹೆಲ್ಪ್ ಇಟ್ ಅಲ್ವಾ. ಬಂದು ನೋಡ್ಕೊಂಡು ಹೋಗಿ, ಕ್ವಾಲಿಟಿ ಚೆಕಿಂಗ್ ಬಂದು ಹೋಗಿ, ಅದ್ರ ಬಗ್ಗೆ ನಮಗೇನಿಲ್ಲ. ರಿಸ್ಕ್ ಇಷ್ಟು ದಿನ ಏನು ತಗೋತಾ ಇದ್ರಲ್ಲ ಅದು ಬೇಡ. ಇವಾಗ ನೋಡಿ, ಆ ಮನೆ ಬೆಳಗ್ಗೆ 4 ಗಂಟೆಗೆ ಎದ್ದೋಗಿ ಫೈನಲ್ ಮಾಡಿ ಅವ್ರಿಗೆ ಈ ಮಾತು ಹೇಳ್ಬಿಟ್ಟು ನಾನು ಅನ್ಸುತ್ತೆ. ಒಂದು ಕಡೆಯಿಂದ ಅಳು ಬರ್ತಾ ಇದೆ, ಹೊಸ ಮನೆಯಲ್ಲಿ ಅಳಬಾರ್ದು ಅಂತ. ಆದಷ್ಟು ಸ್ಟ್ರಾಂಗ್ ಆಗಿರಬೇಕು, ಬಿಕಾಸ್ ಎಲ್ಲ ಒಳ್ಳೇದಾಗುತ್ತೆ, ಒಳ್ಳೆ ಮಾಡೋದಕ್ಕೋಸ್ಕರ ಒಂದು ಟೀಮ್ ಬಂದಿದ್ದಾರೆ ಅಂತ. ತುಂಬ ಜನ ಕೇಳ್ತಿದ್ರು, ಯಾಕೆ ಸ್ವಾಮಿ ಅವರು ಮುಂಚೆನೇ ನಿಮ್ಗೆ ಇದನ್ನೆಲ್ಲ ಹೇಳಿದ್ರು, ಅವ್ರ ಟೀಮ್ನ ಚೇಂಜ್ ಮಾಡಿಲ್ಲ, ಅವ್ರು ಯಾಕೆ ಮುಂಚೆ ಎಲ್ಲ ಸೂಕ್ಷ್ಮತೆಯಿಂದ ನೋಡಿಲ್ಲ. ಅವ್ರ ವರ್ಕ್ ಇದ್ದಿದ್ದು ಡಿಸೈನ್ ಮಾಡೋದು. ಶಿ ಈಸ್ ಎನ್ ಆರ್ಕಿಟೆಕ್ಟ್, ಡಿಸೈನ್ ಮಾಡಿ ಕೊಟ್ಟಿದ್ದಾರೆ. ನನ್ನ ಜೊತೆ ಮೆಟೀರಿಯಲ್ ಸೆಲೆಕ್ಷನ್ಸ್ಗೆಲ್ಲ ಬರೋದು, ಅದನ್ನು ಕರೆಕ್ಟಾಗಿ ಮಾಡಿದ್ದಾರೆ. ಅವ್ರು ಹೇಳುವಷ್ಟು ಹೇಳಿದರು, ಈ ಥರ ಮಾಡಬೇಕು, ಆ ಥರ ಮಾಡಬೇಕು. ಬಟ್ ನಮ್ಮ ಸಜೆಷನ್ಸ್ನ ಇನ್ನೊಬ್ಬರು ಕನ್ಸಿಡರ್ ಮಾಡಲ್ಲ ಅಂದಾಗ, ತಲೆಗೆ ತಗೊಳ್ತಾ ಇಲ್ಲ ಅಂದಾಗ ನಾವೇನು ಮಾಡೋದಕ್ಕಾಗುತ್ತೆ. ಸರಿ, ಯು ಆರ್ ದ ಬೆಸ್ಟ್, ನೀವು ಚೆನ್ನಾಗಿ ಮಾಡ್ತೀರಾ, ನೋಡೋಣ, ಚಾನ್ಸ್ ಕೊಡೋಣ ಅಂತ ತುಂಬ ಸತಿ ಚಾನ್ಸ್ ಕೊಟ್ಟಿದ್ದಾಯಿತು. ಸೊ ಇವಾಗ ನಾನು ಸ್ವಾಮಿ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಅವ್ರ ಟೀಮ್ನ ಕರ್ಕೊಂಡು ಬಂದು ಸ್ವಾಮಿ ಆ್ಯಂಡ್ ಸಾಗರ್ ಒಟ್ಟಿಗೆ ಸೇರಿ ಕಂಪ್ಲೀಟ್ನ ಸರಿ ಮಾಡಿ ಕೊಡುವಂಥ ಒಂದು ಜವಾಬ್ದಾರಿನ ತಗೊಂಡಿದ್ದಾರೆ. ಈ ವರ್ಕ್ ಹೇಗಾಯಿತು, ನಿಜವಾಗ್ಲೂ ಚೆನ್ನಾಗಾಯ್ತಾ, ಎಲ್ಲ ಡೀಟೇಲ್ಸ್ ಆನೆಸ್ಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. हम 10 बार हमारे घर में मैं नहीं, पता नहीं कौन कौन यूज करते हैं, ऐसे करते करते लूज नहीं होगा? आप फिक्स कर सकते हो, अच्छा नहीं दिखेगा। पक्का पहले एक कर लो, फर्स्ट वन फर्स्ट एक सैंपल कर दीजिए, अभी कर सकता? ಒಂದೊಂದು ಹ್ಯಾಂಡಲ್ಸ್ ನಾವು ಸೂಕ್ಷ್ಮತೆಯಿಂದ ಪ್ರತಿ ರೂಮ್ಗೂ ಡಿಫ್ರೆಂಟಾಗಿರಬೇಕು ಅಂತ ಯೋಚನೆ ಮಾಡಿ ತಂದಿದ್ವಿ, ಆಯಿತಾ. ಆದರೆ ಅದನ್ನು ಕ್ರಾಸಾಗಿ ಹಾಕಿದ್ದಾರೆ. ಕೆಲವೊಂದು ಕಡೆ ಎದ್ದು ಕಾಣಿಸುತ್ತೆ ಕ್ರಾಸ್ ಇದೆಯಂತ. ಯಾವ್ದು ಸರಿ ಮಾಡ್ಬೋದು ಅಂದಿದ್ದಾರೆ, ಆಗಲ್ಲ ಅಂತಿದ್ದಾರೆ. ನೀವು ಲಾಸ್ಟ್ ವಿಡಿಯೋ ನೋಡಿ ಹೇಳ್ದಂಗೆ ನಾನು ತುಂಬ ರಿಸರ್ಚ್ ಮಾಡಿ, ಇಂಟರ್ವ್ಯೂಸ್ ಮಾಡಿ, ಅವರ ಸೈಟ್ ವರ್ಕ್ ಹೇಗಿದೆ ಅಂತ ಹೋಗಿ ಖುದ್ದಾಗಿ ನೋಡಿನೇ ಅವರಿಗೆ ಕನ್ಫರ್ಮೇಷನ್ ಕೊಟ್ಟಿದ್ದೆ. ಅಂದ್ರೂ ಈ ಥರ ಆಯಿತು. ತುಂಬ ಸತಿ ನನಗೆ ಅನಿಸಿದ್ದು, ಚೆನ್ನಾಗಿ ವರ್ಕ್ ನಡೀತಾ ಇಲ್ಲ, ಟೀಮ್ನ ಚೇಂಜ್ ಮಾಡಬೇಕು. 3 ಸತಿ ಮಾತಾಡಿದ್ದೆ ಕೂಡ, ಪ್ಲೀಸ್ ವರ್ಕ್ನ ಸ್ಟಾಪ್ ಮಾಡೋಣ, ನನಗೆ ಸಮಾಧಾನ ಇಲ್ಲ ಅಂತ. ಬಟ್ ದೀಪೋರು ಹೇಳೋರು, ಪೇಷನ್ಸಿಂದ ಇರು, ಚೆನ್ನಾಗಿ ಮಾಡಿಕೊಡ್ಬೋದು, ನೋಡೋಣ, ವೇಟ್ ಮಾಡೋಣ ಅಂತ. ಬಟ್ ಕೊನೆಗೂ ಆಗಿದ್ದು ಇದೇ ಸ್ಟೋರಿ. ಸ್ವಲ್ಪ ಬಾರ್ಡರ್ ದಪ್ಪ ಇರೋದು ಮಾಡಿಸ್ಬೇಕು. ಮತ್ತೆ ಇನ್ನೊಂದು ಇದಕ್ಕಾ ನಿಮಗೆ ಸೇಮ್ ಕಲರ್ ಎಲ್ಲ ಸಿಗುತ್ತಾ ಸರ್? ಲ್ಯಾಮಿನೇಟ್ ಸಿಗುತ್ತೆ, लैमिनेट ಸಿಗುತ್ತೆ. ಕೋಡ್ ಹ್ಯಾವ್ ಇಲ್ಲ. ಈ ಟ್ಯಾಂಡಮ್ ಚೇಂಜ್ ಮಾಡಿದ್ರೆ और टैंडम चेंज करे तो ಸರಿ, ಮನೆ ಅಂದಮೇಲೆ ಒಂದೆರಡು ಮಿಸ್ ಆಗುತ್ತೆ. ಇಡೀ ಮನೆಯಲ್ಲಿ ಒಂದು 10 ತಪ್ಪು ಆಗೋದು ಸಹಜ, ಅದನ್ನು ಸರಿಪಡಿಸ್ಬೋದು ಅಂತ. ಬಟ್ ಪ್ರತಿಯೊಂದು ರೂಮಲ್ಲೂ ಒಂದಷ್ಟು ಮಿಸ್ಟೇಕ್ಸ್ ಇದ್ದು ಎಲ್ಲೂ ಚೆನ್ನಾಗಿ ಮಾಡಿಲ್ಲ ಅಂದರೆ ದುಃಖ ಆಗುತ್ತೆ ಅಲ್ವಾ. ಯಾಕಂದರೆ ಮನೆ ಅನ್ನೋದು ಪ್ರತಿ ತಿಂಗಳು ಪ್ರತಿ ವರ್ಷ ತಗೊಳಕ್ಕೆ ಆಗದೆ ಇರುವಂಥ ಮಾತು. ಆ್ಯಂಡ್ ಇಲ್ಲಿ ಇವಾಗ ಕೆಲಸ ಫಸ್ಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರಲ್ವ, ಸೊ ಹಾಗಾಗಿ ಬಾತ್ರೂಮ್ ಫಿಕ್ಚರ್ಸ್ ಎಲ್ಲ ಇದೆ, ಯಾರೂ ಯೂಸ್ ಮಾಡಬಾರ್ದು ಅಂತ ಅದಕ್ಕೆ ಲಾಕ್ ಸಿಸ್ಟಮ್ ಮಾಡ್ತಾ ಇದ್ದಾರೆ. ಅವ್ರ ಪ್ರಕಾರ 5% ಕೆಲಸ ಇದೆ, 10 ದಿನದಲ್ಲಿ ಮುಗಿಯುತ್ತೆ. ಬೇಜಾನ್ ಕೆಲಸ ಮಾಡೇ ಇಲ್ಲ. ಅಲ್ಲೆಲ್ಲ ಲೈಟ್ಗೆ ಅರೇಂಜ್ಮೆಂಟ್ಸ್ ಮಾಡಬೇಕಾಗಿತ್ತು, ಮಾಡೇ ಇಲ್ಲ. ಬೀಗ ಕನ್ನಡ ಬರುತ್ತಾ? ಸೊ ಚೆನ್ನಾಗಿ ಮಾಡ್ಕೊಡಿ ಸರ್. ಎಲ್ಲದ ಕ್ಲಾಕ್ ನೀವು ಹಾಕ್ತೀರಾ? ಇದು ಕೆಲಸ ಅಂದರೆ ಬಂದಿದ್ದ ದಿನನೇ ನಾವು ಬಂದು ಕೆಲಸ ನೋಡಿ ಹೋಗೋದಲ್ಲ, ಮಾಡಿಬಿಡ್ತೀವಿ ಅವಾಗ. ಇಲ್ಲಿ ಈ ಟೀಮ್ಗೆ ತಿರ್ಗಾ ಎಕ್ಸ್ಟ್ರಾ ದುಡ್ಡು ಕೊಡಬೇಕು. 1 ತಿಂಗಳು ಕಮ್ಮಿನಲ್ಲಿ 35 ದಿನ ಕೆಲಸ ಇದೆ ಅಂದಿದ್ದಾರೆ ಅವರು. ಇವಾಗ ಒಂದು ಲಿಸ್ಟ್ ಮಾಡ್ತಾ ಇದ್ದೀನಿ, ಆ ಲಿಸ್ಟ್ನ ನಿಮ್ಗೆ ಇಲ್ಲಿ ಹಾಕ್ತೀನಿ ನೋಡಿ, ಅವಾಗ ಗೊತ್ತಾಗುತ್ತೆ ಏನೇನು ಕೆಲಸ ಬಾಕಿ ಇದೆ ಅಂತ. ಪಟ್ಟಿ ಮಾಡಲಿಲ್ಲ, ಮಾಡಿದ್ರೆ ಇಷ್ಟು ರಾಫ್ ಇರ್ತಿರ್ಲಿಲ್ಲ. ಅದು ಪಟ್ಟಿ ಮಾಡಿಲ್ಲ, ಸರ್ಫೇಸರ್ ಮಾತ್ರ ಸ್ಪ್ರೇ ಮಾಡಿಬಿಟ್ಟಿದ್ದಾರೆ. ಇದಕ್ಕೆ ಏನು ಕಚ್ ಹಾಕ್ಬಾರ್ದು. ತೆಗೆದ್ಬಿಟ್ಟು ಕೊಡ್ಬೇಕಾ ಹೇಳಿ, ತೆಗೆದ್ಬಿಟ್ಟು ಕೊಡ್ತೀವಿ, ತೆಗೆದ್ಬಿಟ್ರೆ ಬೇಕಾ. ಮತ್ತು ಇದು ಲಾಸ್ಟ್ ಮಾಡೋಣ, ರೂಮ್ ಡೋರ್ಸ್ ತೆಗೆದ್ಬಿಟ್ಟು ಕೊಡ್ತೀವಿ. ಸದ್ಯಕ್ಕೆ ಸರಿ ಮಾಡೋದಕ್ಕೆ ಒಂದು ಟೀಮ್ ಬಂದಿದೆಯಾ, ಒಪ್ಕೊಂಡಿದ್ದಾರಾ, ಚೆನ್ನಾಗಿ ಮಾಡಿಕೊಡ್ತಾರೆ ಅನ್ನೋ ಭರವಸೆ ಇದೆಯಾ, ಅದೇ ಆರ್ಕಿಟೆಕ್ಟ್ ಇದ್ದಾರಾ. ಸೊ ಹಾಗಾಗಿ ಅವ್ರಿಗೆ ಕಂಪ್ಲೀಟ್ ಪ್ರಾಜೆಕ್ಟ್ ಹಿಸ್ಟ್ರಿ ಗೊತ್ತಿದೆಯಾ, ಅದೇ ಒಂದು ದೊಡ್ಡ ಸಮಾಧಾನ. ಪಟ್ಟಿ ಮಾಡೋದಕ್ಕೆ ಲೈನ್ ಎಲ್ಲ ಹೋಗೋದು, ಬರೀ ರಬ್ಬಿಂಗ್ ಮಾಡಿದ್ರೆ ಅದು ಲೆವೆಲ್ ಬರೋದು. ಹೌದಾ? 2 ದಿನದಲ್ಲಿ ಮುಗಿಯಲ್ವಾ ಇದು? ಪಟ್ಟಿ ಮಾಡಿದಾರ ಚೆನ್ನಾಗಿ?
ಅಲ್ಲ ಪಟ್ಟಿ ಯೂಸ್ ಮಾಡೇ ಇಲ್ಲ ಇದಕ್ಕೆ. ಮಾಡೇ ಇಲ್ಲ. ನನಗೆ ಸ್ಟೈಲ್ ಅನ್ಸುತ್ತೆ ಸರ್, ನಿಮಗೆ ಗೊತ್ತಿಲ್ಲ ಇವೆಲ್ಲ. ಪಟ್ಟಿ ಇಲ್ಲ ಹಿಂದೆ ನೋಡಿದ್ರಿ. ನಿಮ್ಮ ಕೆಲಸ ಸರಿಯಾಗಿ ಬರುತ್ತಾ? ಮಾಡಬೇಕಲ್ಲ. ಅಲ್ಲ, ನಮ್ಗೆ ಹೇಳ್ಕೊಟ್ಟಿದ್ದು ಹಂಗೆ ಅವರು, ಪಟ್ಟಿ ಮಾಡಾಗಿದೆ, ಇನ್ನು ಒಂದು ರೌಂಡ್ ಪೇಂಟ್ ಇದೆ, 10 ದಿನದಲ್ಲಿ ಮುಗಿಸ್ತೀವಿ ಅಂತ. ಟೈಮ್ ಹಿಡಿಯತ್ತಾ? ಎಲ್ಲ ಫಸ್ಟಿಂದ ಮಾಡ್ಕೊಂಡು ಕೇಪೆ ಪಟ್ಟಿ ಅಂತ ಬರುತ್ತೆ, ಅದನ್ನು ಮಾಡ್ಬೋದು. ಅದು ಮಾಡಿದ್ರೆ ಸ್ಟ್ರಾಂಗ್ನೆಸ್. ನಾರ್ಮಲ್ ನಮ್ಮ ಸುಮ್ಮನೆ ಟಚಪಟ್ಟಿ ಉಜ್ಜಿ ಮಾಡಿದ್ರೆ ಈ ಲೈನ್ಸ್ ಎಲ್ಲ ಕವರ್ ಆಗಲ್ಲ. ಈ ಥರ ಎಲ್ಲ ಇರಲ್ಲ ಸರ್? ಇಲ್ಲ, ಅದೆಲ್ಲ ಹೋಗುತ್ತೆ. ಪಟ್ಟಿ ಮಾಡಿ ಉಜ್ಜಿದ ಮೇಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಫಿನಿಶಿಂಗ್. ಪೇಂಟ್ ಮುಂಚೆನೇ ಪೇಂಟ್ ಹೊಡೆದ್ಮೇಲೆ ಫಿನಿಶಿಂಗ್ ಅಲ್ಲ, ಪಟ್ಟಿ ಮಾಡಿ ಉಜ್ಜಿದ ಮೇಲೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಫಿನಿಶಿಂಗ್ ಗೊತ್ತೈತೆ ಅಂತ. ನನಗೆ ಪೇಂಟ್ ಮಾಡ್ಬೇಕಾದ್ರೆ ಹುಷಾರು ನೋಡಿ, ಅವರೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ಅದೇನು ತೆಗಿಯೋಕ್ಕೂ ಆಗಲ್ಲ ಇವಾಗ. ನನಗೆ ಪ್ರತಿಯೊಂದು ಡೀಟೇಲ್ಸ್ ಬಗ್ಗೆ ಸೂಕ್ಷ್ಮತೆ ಇತ್ತು ಆ್ಯಂಡ್ ನನಗೆ ಕ್ಲಾರಿಟಿ ಕೂಡ ಇತ್ತು ಎಲ್ಲಿ ಏನು ಬರಬೇಕು ಅಂತ. ತುಂಬ ಎಲಿಮೆಂಟ್ಸ್ನ ಮಿಸ್ ಮಾಡಿದರು. ಇವಾಗ ವೈರಿಂಗ್ ಡೀಟೇಲ್ಸ್ ಆಗಿರ್ಬೋದು, ಎಲ್ಲಿಂದ ಯಾವ ರೀತಿ ಕ್ಯಾಬಿನೆಟ್ಸ್ ಮಾಡಬೇಕು, ಇದರ ಡಿಸೈನ್ ಹೇಗಿರಬೇಕು. ನಾನು ಹೇಳಿದ್ದೆ ಡಿಸೈನ್ ಹೇಗಿದೆಯೋ ಅದೇ ರೀತಿ ಪರ್ಫೆಕ್ಟಾಗಿ ಬರಬೇಕು ಅಂತ, ಅಂದ್ರೂ ಸುಮಾರು ಮಿಸ್ ಆಗಿದೆ. ನೋಡಿ ಇವತ್ತಿನ ಟೀಮ್ ಅವ್ರ ಕೆಲಸ ನೋಡಿ, ಎಲ್ಲ ಲಾಕ್ಸ್ನ ತೆಗೆದು ನೋಡಿ, ಈ ಥರ ಜವಾಬ್ದಾರಿಯಿಂದ ಹಾಕಬೇಕು. ಎಲ್ಲದನ್ನ ಅದರಕ್ಕೆ ಹಾಕಿದ್ದಾರೆ ನೋಡಿ. ಇದು ಒಂದ್ರದ್ದು ಲಾಕ್, ಒಂದು ಡೋರ್ದು ಹೆಂಗೆ ಇಟ್ಟಿದ್ದಾರೆ ನೋಡಿ, ಎಲ್ಲದನ್ನ ಪ್ಯಾಕ್ ಮಾಡಿ. ಇದು ಕೆಲಸದ ಲಕ್ಷಣ. ಇದು ಇನ್ನೊಂದು ಡೋರ್ದು. ಈ ಥರ 4 ಡೋರ್ದು 4 ಮಾಡಿಕೊಟ್ರೆ ನನಗೂ ಅಲ್ಲಿ ವಾಪಸ್ ಕೊಡೋದ ಕಂಪನಿಗೆ ಈಸಿ ಆಗುತ್ತೆ. ಅದರಲ್ಲಿ ಒಂದು ಸ್ವಲ್ಪ ಕಲರ್ ಫೇಡ್ ಆಗೋದಿದೆ, ಸೊ ಅದನ್ನು ರಿಟರ್ನ್ ಮಾಡಬೇಕು ನಾನು. ಜೊತೆಗೆ ಎಲ್ಲ ಒಂದೇ ಸತಿ ಇರುತ್ತಲ್ವ, ಅವ್ರಿಗೂ ಸುಲಭ ಆಗುತ್ತೆ ಇನ್ನು ಮತ್ತೆ ಫಿಕ್ಸ್ ಮಾಡಬೇಕು ಅಂದರೆ. ಈ ಥರ ಮಾಡಬೇಕು ಕೆಲಸ. ಅಲ್ಲಿ ನೋಡಿ ಎಲ್ಲ ಟೀಮವ್ರು ಬಂದಿದ್ದಾರೆ, ಪ್ಲಂಬರು, ಎಲೆಕ್ಟ್ರಿಷಿಯನು, ಪೇಂಟರು, ಅವ್ರದ್ದೇ ಫಿಕ್ಸ್ ಟೀಮಲ್ಲಿ ಎಲ್ಲರೂ ಬಂದು ಇವತ್ತು ಮಾತುಕತೆ ಮಾಡ್ತಾ ಇದ್ದಾರೆ. ಕೋಆರ್ಡಿನೇಷನ್ ಇರಬೇಕು ಟೀಮ್ ನಡುವೆ. ಪಟ್ಟಿ ವರ್ಕ್ ಆಗಿದೆ, ಆ ವರ್ಕ್ ಆಗಿದೆ, ಈ ವರ್ಕ್ ಆಗಿದೆ. ಶಾಪ್ ಕಾರ್ನರ್ಸ್ಗೆ ಅವರು ಫಸ್ಟೇ ಪಟ್ಟಿ ಫಿಲ್ ಮಾಡಿದಾಗ ನೀಟಾಗಿ ಮಾಡ್ಕೋಬೇಕು. ಈ ಕಡೆಯಿಂದ ನೋಡಿದ್ರೆ ನಮ್ಗೆ ಆ್ಯಂಗ್ಯುಲೇಷನ್ ಎಲ್ಲ ಕಾಣಿಸುತ್ತೆ. ಇದೆಲ್ಲ ಸರಿ ಮಾಡ್ತೀರಾ? ಇದೆಲ್ಲ ಹರಿಯುವ ನದಿಗಳು ನಮ್ಮ ಮನೆಯಲ್ಲಿ. ದೋಣಿ ಹೋಗೋದಕ್ಕೆ ನೋಡಿ ಅವ್ರು ಮಾಡಿರೋ ಪೇಂಟಿಂಗ್ ಫಿನಿಶ್ ನೋಡಿ. ಇದೆಲ್ಲ ಅವ್ರು ಮಾಡಿರೋ ಪೇಂಟಿಂಗ್ ಫಿನಿಶ್ಗಳು. ಮನೇಲಿರುವಂಥ ಅಷ್ಟು ಫರ್ನಿಚರ್ಸ್, ಅಷ್ಟು ಐಟಮ್ಸ್ ಏನಿದೆ ಅದು ಸೇಫ್ ಆಗಿರಬೇಕಲ್ವಾ. ಸೊ ಈ ಫರ್ನಿಚರ್ ಟೀಮ್ನ ಕರೆಸಿ ಅದನ್ನೆಲ್ಲ ಪ್ಯಾಕಿಂಗ್ ಮಾಡಿಸಿ ನೀಟಾಗಿ ಒಂದು ರೂಮಲ್ಲಿ ಇಡಬೇಕು ಅಂತ. ಹಾಗೆಯೇ ಇಲ್ಲಿ ಹ್ಯಾಂಡಲ್ಸ್ನೆಲ್ಲ ಕರೆಕ್ಟ್ ಮಾಡಿದ್ದಾರೆ, ಅದು ಸ್ಟ್ರೇಟ್ ಲೈನಿಗೆ ಬಂದಿದೆ ಈಗ. ಇದೇನು ನಾವು ಅಷ್ಟೇ, ನಾವೇನು ಜಾಸ್ತಿ ಇದರಲ್ಲಿ ಏನು ಆಟಾಡೋಕ್ಕಾಗಲ್ಲ. ಅದು ಏನು ಕೊಡ್ತೀವೋ ಅಷ್ಟು ಮಾತ್ರ ನಾವು ಕೆಲಸ ಮಾಡ್ಬೋದು, ಅಷ್ಟು ಸೆಟ್ಟಿಂಗ್ ಅದು. ಈಗ ನಾವು ಇದನ್ನ ಹೋಲ್ ಮಾಡೋಕೆ ಹೋದ್ರೆ ಲಾಕ್ ಡ್ಯಾಮೇಜ್ ಆಗ್ಬಿಡುತ್ತೆ, ಮತ್ತೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ವಾಪಸ್ ಮಾಡೋಕ್ಕೆ ವಾಪಸ್ ಮಾಡಿಬಿಡಿ. ವರ್ಕ್ ನಡೀತಾ ಇದೆ ಆ್ಯಂಡ್ ಬಾತ್ರೂಮ್ಗೆಲ್ಲ ಹಾಕಿರುವಂಥ ಫಿಕ್ಸ್ಚರ್ಸ್ ಎಲ್ಲ ಎಕ್ಸ್ಪೆನ್ಸಿವ್ದು. ಸೊ ಅದು ಸೇಫ್ ಆಗಿರಬೇಕು ಅಂತ ಎಲ್ಲ ಬಾತ್ರೂಮ್ಗೆ ಲಾಕ್ ಹಾಕಿದ್ದಾಯಿತು. ಮೇನ್ ಡೋರ್ ಲಾಕ್ ತೆಗೆದುಬಿಟ್ಟು ಟೆಂಪ್ರರಿ ಲಾಕ್ನ ಕೂಡ ಹಾಕಿದ್ದಾಯಿತು. ಇರೋದು ಮೂರಕ್ಕೆ ಮತ್ತೆ ಚಿಕ್ಕ ಚಿಕ್ಕ ತಂದಿದ್ದೀನಲ್ಲ, ಅದಿರೋದು 2 ಅಡಿ ಆಯಿತು. ಬಾತ್ರೂಮ್ ಕಂಪ್ಲೀಟ್ಲಿ ಒಂದು ಟೀಮ್ ನಾವಿಟ್ಕೊಂಡು ಮಾಡ್ತೀವಿ. ಇಷ್ಟರಲ್ಲೇ ಎಲೆಕ್ಟ್ರಿಷಿಯನ್ ಟೀಮವ್ರು ಕೂಡ ಬಂದಿದ್ರ. ಸೊ ಅವರು ವೈರಿಂಗ್ ಚೆಕ್ ಮಾಡ್ತಾ ಇದ್ದಾರೆ. ಈ ಸ್ಟ್ರಿಪ್ ಲೈಟ್ಸ್ ಮತ್ತೆ ತೆಗಿಬೇಕು, ಪೇಂಟ್ ಆಗಿಲ್ಲ, ಅಲ್ಲಿ ಪೇಂಟ್ ಹಾಕದೇನೆ ಅವ್ರು ಸ್ಟ್ರಿಪ್ ಲೈಟ್ಸ್ ಹಾಕಿದ್ರು. ಎಲ್ಲ ಸ್ಟ್ರಿಪ್ ಲೈಟ್ಸ್ ತೆಗಿತಾ ಇದ್ದೀವಿ. ಅದು ಮತ್ತೆ ಅಂಟುತ್ತಾ ಇಲ್ವಾ ಗೊತ್ತಿಲ್ಲ, ಯಾಕಂದ್ರೆ ಇವರು ಅರ್ಜೆಂಟಿಗೆ ಪೂಜೆ ಆಗಬೇಕು ಅಂತ ಎಲ್ಲ ಹಾಕಿದ್ದಾರೆ. ಅದ್ರ ಒಳಗಡೆ ಪೇಂಟ್ ಯಾರು ನನ್ನ ತಾತ ಮಾಡ್ತಾರ? ನಾನು ಮಾಡ್ತೀನ? ಪೇಂಟೇ ಸರಿಯಾಗಿ ಹಾಕಿಲ್ಲ ಒಳಗಡೆ ಎಲ್ಲ. ಒಂದೊಂದು ಕಡೆ ಹಾಕಿದ್ದಾರೆ, ಒಂದೊಂದು ಕಡೆ ಬಿಟ್ಟಿದ್ದಾರೆ. ಮತ್ತು ಹಂಗೆ ಹಾಕಿಂದ ಏನಾಗುತ್ತೆ, ಅದನ್ನು ನಾನು ಯಾರು ಕೊಟ್ಟಿದ್ದಾರೆ ಎಲೆಕ್ಟ್ರಿಕಲ್ ಪಾಯಿಂಟ್ ಈ ಸ್ಟ್ರಿಪ್ ಲೈಟ್ಸ್ ಅವನ್ನ ಕರೆಸ್ಬಿಟ್ಟು, ಏನು ಸರ್ ನಿಮ್ಮ ಲೈಟಲ್ಲಿ ಸಮಸ್ಯೆ ಅಂತ ಕೇಳಿದಾಗ ಅವ್ರು ಹೇಳಿದ್ದು, ಮ್ಯಾಮ್ ಇಲ್ಲಿ ಪೇಂಟ್ ಇಲ್ಲ, ಇಲ್ಲಿ ಪೇಂಟ್ ಇದೆ, ಹಾಗಾಗಿ ಡಿಸ್ಕಲರೇಷನ್ ಬರ್ತಾ ಇದೆ ಅಂತ. ಇವೆಲ್ಲ ಕಡೆ ಪೇಂಟ್ ಮಾಡಿಸಿ ಹಾಗೂ ಸ್ಟ್ರಿಪ್ ಲೈಟ್ಸಲ್ಲಿ ಏನಾದರೂ ಇದ್ದರೆ ನಾವೇ ಬದಲಾಯಿಸ್ತೀವಿ ಅಂತ. ಕರೆಕ್ಟ್ ತಾನೇ? ಅದು ಮಾಡಿರೋ ಒಂದು ಕೆಲಸನೂ ಸರಿ ಇಲ್ಲದೆ ಇರೋದಕ್ಕೆ ಎಲ್ಲ ಫಸ್ಟಿಂದ ಈ ಥರ ಮಾಡಿ ಅದಕ್ಕೆ ತಿರ್ಗಾ ಪ್ಯಾಚ್ ಮಾಡಬೇಕಂದ್ರೆ ಎಲ್ಲ ಉಜ್ಬಿಟ್ಟು ಮಾಡಬೇಕು, ಡಬಲ್ ಕೆಲಸ ಅದು. ಕೆಳಗಡೆ ಪೇಂಟ್ ಇದೆ, ಅದರ ಒಳಗಡೆ ಪೇಂಟೇ ಹಾಕಿಲ್ಲ. ಪೇಂಟ್ ಹಾಕ್ತೇನೆ ಈ ಸ್ಟ್ರಿಪ್ ಲೈಟ್ಸ್ನ ಕನೆಕ್ಟ್ ಮಾಡಿದ್ದಾರೆ. ಅದು ಕಲರ್ ಒಂಥರ ಕಾಣಿಸ್ತಾ ಇದೆ ಲೈಟ್ದು. ಯಾಕೆ ಅಂತ ನೋಡಿದ್ರೆ ಯೂರೋ ಲೈಟಿಂಗ್ ಟೀಮ್ ಅವ್ರು ಬಂದು ನಿಜ ಹೇಳಿದ್ರು. ಇದಿಷ್ಟೇ ಅಂತ, ಇದೇನು ಮಾಡೋಕ್ಕಾಗಲ್ಲ ಅಂತಿದ್ರು. ಅವರೇನೋ ಪುಟ್ಟಿ ವರ್ಕ್ ಮಾಡಿದ್ರ, ಬಟ್ ಅದು ಹೋಯ್ತಂತೆ, ಯಾರು ಮುಟ್ಬಿಟ್ಟು ಹಾಳು ಮಾಡಿದ್ದಾರೆ. ನೋಡಿದ್ರೆ ಏನು ಮಾಡಿಲ್ಲ. ಈ ಪುಟ್ಟಿ ವರ್ಕ್ ಮಾಡೋಕ್ಕೆ ಇರಲಿಲ್ಲ ಕೆಲಸ, ಇದನ್ನ ಗ್ರೈಂಡ್ ಮಾಡಬೇಕಾಗಿತ್ತು ಅವ್ರು ಸ್ಟ್ರೇಟ್ ಲೈನ್ಗೆ.
ಗೋಡೆ ಯಾವತ್ತು ಸ್ಟ್ರೇಟ್ ಲೈನಲ್ಲಿ ಇರಬೇಕಲ್ವ, ಬಟ್ ಈ ಗೋಡೆ ಹೇಗಿತ್ತು ಅಂತ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಕ್ಲಿಯರಾಗಿ ತೋರಿಸಿದ್ದೆ. ಅದನ್ನು ಇವಾಗ ಲೆವೆಲಿಂಗ್ ಮಾಡ್ತಾ ಇದ್ದಾರೆ. ಇದೆಲ್ಲ ಹೋಗುತ್ತಲ್ಲ ಅದ್ರ ಫೋಟೋ ಹಿಡ್ಕೊಂಡಿದ್ರಲ್ಲ, ನೆಕ್ಸ್ಟ್ ಆಮೇಲೆ ಇನ್ನೊಂದು ನಾವೇ ತೋರಿಸ್ಬೇಕಾಗ ನಮ್ಗೆ ಏನು ಹೇಳಿದ್ರು ನಾನು ಕರಿತೀವಿ ಬಂದು. ಒಂದು ಕಡೆಯಿಂದ ಎಲ್ಲ ಎಲೆಕ್ಟ್ರಿಕ್ ಪಾಯಿಂಟ್ಸ್ ಚೆಕ್ ಮಾಡಬೇಕಾದ್ರೆ ಗೊತ್ತಾಗಿದ್ದು ಕೆಲವೊಂದು ಕಡೆ ಕನೆಕ್ಷನ್ನೇ ಕೊಟ್ಟಿಲ್ಲ ಅಂತ. ಇದು ಒಂದು ಕೋಟ್ ಪೇಂಟ್ ಆಗಿದೆ ಸರ್. ಪುಟ್ಟಿ ವರ್ಕ್ ಎಲ್ಲ ಮಾಡಿದಾರಂತೆ. ಪಟ್ಟಿನ ಏನಾದ್ರು ಪಟ್ಟಿ ವರ್ಕ್. ಸೊ ಆ ಥರ ಫಿನಿಶಿಂಗ್ ಇದೆಯಾ? ಆ ಥರ ಫಿನಿಶಿಂಗ್ ಅಂದರೆ ರಬ್ಬಿಂಗ್ ಅವೆಲ್ಲ ಕ್ಲೀನಾಗಿ ಮಾಡಬೇಕಾಗಿತ್ತು. ರಬ್ಬಿಂಗ್ ಮಾಡಿಲ್ಲ ಕ್ಲೀನಾಗಿ. ರಬ್ಬಿಂಗು ಕ್ಲೀನಾಗಿ ಮಾಡಿ ಈ ಥರ ಲೈಟ್ ಇಟ್ಕೊಂಡು ರಬ್ಬಿಂಗ್ ಮಾಡ್ಬೇಕು. ಲೈಟ್ ಇಟ್ಕೊಂಡು ರಬ್ಬಿಂಗ್ ಮಾಡಿದ್ರೆ ಸ್ವಲ್ಪ ಇದಾಗುತ್ತೆ. ಇವಾಗ ನಿಮ್ಗೆ ಎಷ್ಟು ಡಬಲ್ ಕೆಲಸ ಇದೆಲ್ಲ ಮಾಡೋದಕ್ಕಿಂತ ಈ ಫುಲ್ ಪಟ್ಟಿ ಮಾಡ್ಬೇಕು, ಮತ್ತೆ ಹೊಸ ಥರನೇ ಮಾಡ್ಬೇಕು. ಪಟ್ಟಿ ಮಾಡಿ ಮತ್ತೆ ರಬ್ಬಿಂಗ್ ಮಾಡಿ ಮತ್ತೆ ಫ್ರೈ ಮಾಡ್ಬೇಕು, ಪೇಂಟ್ ಮಾಡಬೇಕು. ಅವ್ರಂತಾರೆ ಇನ್ನೊಂದು ಕೋಟ್ ಪೇಂಟಲ್ಲಿ ಎಲ್ಲ ಕವರ್ ಆಗುತ್ತಂತೆ. ಪೇಂಟಲ್ಲಿ ಇನ್ನೊಂದು ಕೊಟ್ಟು 100% ಆಗಲ್ಲ. ನೋಡಿ ಮೇಡಮ್, ಇದೆಲ್ಲ ಒಂದೇ ರೀತಿ ಬರ್ತದೆ, ಎಲ್ಲೂ ಕಚ್ಚಿಲ್ಲ ಇಲ್ಲ, ಏನು ಎಲ್ಲೂ ಕಚ್ಕೊಳ್ಳೇ ಇಲ್ಲ. ಮತ್ತೆ ಹೊಸ ಸ್ಟ್ರಿಪ್ ಲೈಟ್ಸ್ ಹಾಕಬೇಕಾಯ್ತು ಗೊತ್ತಾ. ಆ್ಯಂಡ್ ಇದಕ್ಕೆ ಎಕ್ಸ್ಟ್ರಾ ಕಾಸ್ಟ್ ಕೂಡ ಆಯಿತು. ಇಲ್ಲಾಂದ್ರೆ ಇಷ್ಟು ಸುಲಭದಲ್ಲಿ ಬರಲ್ವಾ? ಹೋಗಿದ್ದೀವಿ ಕ್ಲೀನಾಗಿ ತಗೊಂಡ್ಬರ್ಬೇಕು. ಅವ್ರು ಏನು ಹೇಳಿದ್ರು ಅಂದರೆ ಸ್ಟ್ರಿಪ್ ಲೈಟ್ಸ್ನ ಸರಿಯಾಗಿ ಅಲ್ಲಿ ಸ್ಟಿಕ್ ಮಾಡ್ತಾಯಿದ್ರೆ ಇಷ್ಟು ಈಸಿಯಾಗಿ ಬರಲ್ಲ ಅದು ಅಂತ ಹೇಳಿದ್ರೆ ಬರ್ತಾ ಇದೆ ಅಂತ. ಬಟ್ ಏನು ಮಾಡೋಣ, ನಾನು ಎಷ್ಟು ಅಂತ ಕಂಪ್ಲೇಂಟ್ ಮಾಡ್ಕೊಂಡು ಕೂತ್ಕೊಳ್ಳಿ. ಇವಾಗ ಗೋಡೆನಲ್ಲಿ ಎಲ್ಲ ಕಡೆ ಅಂಡ್ಯುಲೇಷನ್ ಒಂದಲ್ಲ, ಪ್ರತಿಯೊಂದು ಗೋಡೆನಲ್ಲಿ ಆ ಪಟ್ಟಿ ವರ್ಕ್ ಮಾಡದೆ ಪೇಂಟ್ ಮಾಡಿದ್ದಾರೆ. ಇದ್ರ ಮೇಲೆ ಅವ್ರ ಪ್ರಕಾರ ಇನ್ನೊಂದು ಲೇಯರ್ ಪೇಂಟ್ ಮಾಡಿದ್ರೆ ಮುಗ್ದೋಯ್ತು. ಬಟ್ ಆಮೇಲೆ ಆ ಸ್ಕ್ರ್ಯಾಚಸ್ಸು, ಆ ಅಂಡ್ಯುಲೇಷನ್ಸ್ ಎಲ್ಲ ಲೈಟ್ ಹಾಕಿದಾಗ ಸರಿಯಾಗಿ ಗೊತ್ತಾಗುತ್ತೆ. ಬಂದ ಗೆಸ್ಟ್ಗಳು ಹೇಳ್ತಾರೆ, ನಮಗೂ ಸಮಾಧಾನ ಇರಲ್ಲ. ಅಯ್ಯೋ ಫಸ್ಟ್ ಟೈಮ್ ತಾತನ ಜನ್ರೇಷನಿಂದನೂ ವೇಟ್ ಮಾಡ್ತಾಯಿದ್ರು, ಬಟ್ ಕೊನೆಗೂ ಆಗಿದ್ದು ಈ ಥರದ ಮನೆ ಅಂತ ಅನಿಸುತ್ತೆ ಅಲ್ವಾ. ಇದನ್ನು ಸರಿ ಮಾಡೋದೇ ಬೆಸ್ಟ್ ಅಂತ ನಾವು ಆದಷ್ಟು ಬೇಗ ಇದನ್ನು ಫಿಕ್ಸ್ ಮಾಡಬೇಕು ಅನ್ನೋ ಡಿಸಿಷನಲ್ಲೇ ಇದ್ವಿ. ಸೊ ಗೃಹ ಪ್ರವೇಶ ಆಗಿದ ತಕ್ಷಣ ನಮ್ಮ ನೆಕ್ಸ್ಟ್ ಫೋಕಸ್ ಇದ್ದಿದ್ದೆ ಮನೇನ ಕಂಪ್ಲೀಟಾಗಿ ಸರಿ ಮಾಡಬೇಕು ಅನ್ನೋದು. ಆ್ಯಂಡ್ ಅದಕ್ಕೋಸ್ಕರ ನಾನು ಸ್ಟಾರ್ಟಿಂಗಿಂದ ಯಾವ ವಿಡಿಯೋಸು ಶೇರ್ ಮಾಡಿರಲಿಲ್ಲ ನೋಡಿ. ಮನೆ ಲಾಸ್ಟ್ ಇಯರ್ ಕನ್ಫರ್ಮೇಷನ್ ಆಗಿದ್ರೂ ನಾನು ಅದರ ವೀಡಿಯೋಸ್ ತುಂಬ ರೀಸೆಂಟಾಗಿಯೇ ಶೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಎಲ್ಲ ಕಡೆ ಚೆಕ್ ಮಾಡ್ತಾ ಇದ್ದಾರೆ ಈಗ. ಸೀಲಿಂಗಲ್ಲೂ ಅದೇ ಕತೆ, ಎಲ್ಲ ಕಡೆ ಅದೇ ಕತೆ. ನಾನು ಎಷ್ಟು ಅಂತ ತೋರಿಸ್ಲಿ. ಯಾವ್ದಾದ್ರು ಒಂದು ಕಡೆ ಪರ್ಫೆಕ್ಟ್ ಆಗಿದ್ರೆ ಹೇಳಿ ಸರ್. ಒಂದು ಸ್ವಲ್ಪ ಪರ್ಫೆಕ್ಟ್ ಎಲ್ಲ ನೋಡ್ತಾ ಇದ್ದೀರಲ್ವ, ಎಲ್ಲ ಕಡೆ ಹಂಗೆ ಇದೆಯಾ. ಇದೆಲ್ಲ ಓಕೆ, ಬಟ್ ಈ ಟೀಮ್ ವರ್ಕ್ ಹೇಗಿದೆ, ನಿಜವಾಗ್ಲೂ ಚೆನ್ನಾಗಿ ಮಾಡಿಕೊಟ್ಟಿದ್ದಾರಾ ಅಂತ ಕಾದು ನೋಡಬೇಕು. ಸ್ವಲ್ಪ ಸರಿ ಮಾಡಿಕೊಡಿ ಸರ್. ಅವ್ರು ಏನು ಹೇಳ್ತಾರೆ ಅಂದರೆ ಪೂಜೆಗೆ ನಿಮಗೆ ಎಷ್ಟು ನಾವು ಭರವಸೆ ಕೊಟ್ಟಿದ್ದೀವಿ ಅದಕ್ಕಿಂತ ಕೆಲಸ ಜಾಸ್ತಿನೇ ಮಾಡಿಕೊಟ್ಟಿದ್ದೀವಿ ಅಂತೆ. ಏನೇ ಭರವಸೆ ಆದರೂ ಒಂದು ಫೈನಲ್ ಸ್ಟೇಜಿಗೆ ತರಬೇಕಲ್ವ. ಫಸ್ಟ್ ಸ್ಟೇಜ್ ಅಂದರೆ ನೆಕ್ಸ್ಟ್ ಪೂಜೆ ಆದಮೇಲೆ ಅಂದರೆ ಬರೀ ಒಂದ್ಸರಿ ಪೇಂಟ್ ಒಂದಿನ 2 ದಿನ ಕೆಲಸ ಥರ ಇಟ್ಕೊಬೇಕು. ಫಸ್ಟ್ ಪಟ್ಟಿ ಗಿಟ್ಟೆಲ್ಲ ರಬ್ಬಿಂಗ್ ಮಾಡಿ ಎಲ್ಲ ಬರೀ ಪೂಜೆ ಆದರೆ ಕುಂಕುಮಾದಿ ಹಚ್ಚಿದ್ರೆ ಅದು ಕ್ಲಿಯರ್ ಆಗಬೇಕು ಮಾತ್ರ. ಇಷ್ಟೊಂದು ವರ್ಷ ಅಂದರೆ ಮತ್ತೆ ಇದು ಪಟ್ಟಿ ಮಾಡಿ ಉಜ್ಜು ಎಲ್ಲ ಇದು ಮಾಡಲೇಬೇಕು. ಈ ಥರ ನಮ್ಮ ಕೈ ನಾವಂತ ಈ ಥರ ಮಾಡಲ್ಲ. ಸೊ ಮನೆ ಕಟ್ಟೋದೇ ಬೇರೆ, ಇಂಟೀರಿಯರ್ ವರ್ಕ್ಸ್ ಮಾಡಿಸೋದೇ ಬೇರೆ ಕತೆ ಆಯಿತಾ. ಸೊ ಕಟ್ಟಿ ಇಂಟೀರಿಯರ್ ವರ್ಕ್ ಮಾಡೋದಕ್ಕೆ 1 ವರ್ಷ ಆಗುತ್ತೆ. ಬಟ್ ಕಟ್ಟಿರೋ ಮನೆ ಒಳಗಡೆ ಇಂಟೀರಿಯರ್ ವರ್ಕ್ ಮಾಡಬೇಕಾದ್ರೆ 4 to 5 months ಒಳಗಡೆ ಆರಾಮದಲ್ಲಿ ಮುಗಿಸ್ಬೋದು. हम लोग 1 साल में एक बिल्डिंग कर दिए, आधा एकड़ का कितना 1 साल में पूरा कंप्लीट हो गया, कल गुरु प्रवेश है। ಇವರೆಲ್ಲ ಇದೇ ಫೀಲ್ಡಲ್ಲಿ ಇರೋದ್ರಿಂದ ನಾನು ಕೇಳಿದ್ದಕ್ಕೆ 4 to 5 monthsಲ್ಲಿ ಇದೆಲ್ಲ ಆರಾಮದಲ್ಲಿ ಮುಗಿಸ್ಬೋದು ಅಂದಿದ್ರು. ಬೆಳಗ್ಗೆ ಎದ್ದು ಎಲ್ಲರೂ ಫೋನ್ ಮಾಡ್ಬೇಕು ನಿಮಗೆ, ಏನು ಮಾಡ್ತಾ ಇದ್ರೆ ಏನು ಮಾಡ್ತೀರಾ. ಸಂಜೆ ಫೋನ್ ಮಾಡಬೇಕು, ಏನಾಗಿದೆ ಏನು ಮಾಡಿದ್ದೀರಾ. ಓನ್ಲಿ ರೂಮ್ ಬ್ಯಾಲೆನ್ಸ್ ಪೇಂಟಿಂಗ್ ಇಟ್ಕೊಂಡಿರ್ತೀನಿ, ಪಟ್ಟಿ ಮಾಡಿ ಬ್ಯಾಲೆನ್ಸ್ ಪೇಂಟಿಂಗ್, ಪಟ್ಟಿ ಈ ವಿಂಡೋ ಗ್ರಿಲ್ ಎಲ್ಲ ಉಜ್ಬಿಟ್ಟು ರೆಡಿ ಮಾಡ್ಕೊಂಡಿರ್ತೀನಿ. ಆ ಗ್ರಿಲ್ ಆ ಕಡೆನೂ ಪೇಂಟ್ ಆಗಬೇಕಲ್ಲ, ಮಾಡ್ಕೊಡ್ತೀನಿ ಸರ್. ಇದೆಲ್ಲ ನೋಟ್ ಡೌನ್ ಮಾಡಿದ್ದೀರಲ್ಲ ಸೌಮ್ಯ. ಹೌದು, ಗ್ರೌಟಿಂಗ್ ಫುಲ್ ಗ್ರೌಟಿಂಗ್ ಅಂದರೆ ಗ್ರೌಟಿಂಗಲ್ಲಿ ಬಂದ್ಬಿಡುತ್ತೆ. ಸೊ ವೆನ್ ವಿ ಆರ್ ಹಿಯರ್ ನೀವು ಫೈನಲಿ ಎಲ್ಲ ಕಡೆಯಿಂದ ಹ್ಯಾಂಡಲ್ಸ್ ತೆಗೆದು ಅದನ್ನು ಆ ಬ್ಯಾಗಲ್ಲಿ ಪ್ಯಾಕ್ ಮಾಡಿ ನೋಟ್ ಡೌನ್ ಮಾಡಿ ಇವಾಗ ಒಳಗಡೆ ಎತ್ತಿಡಬೇಕು. ಬಿಕಾಸ್ ಕೆಲಸ ಫಸ್ಟಿಂದ ಶುರು ಆಗುತ್ತೆ. ಅವ್ರಿಗೆ ಮರ್ತೋಗಿದೆ, ಅವ್ರು ಮಾಡಿಸ್ಲೇ ಇಲ್ಲ. ದಟ್ಸ್ ವೈ ಇಟ್ ನೆವರ್ ಕೇಮ್ ಟು ಸೈಡ್. This one master bedroom bathroom unit, that is also pending. ಇವತ್ತು ಎಲ್ಲ ಒಬ್ಸರ್ವ್ ಮಾಡಿ ಗೊತ್ತಾಗಿದ್ದು 5% ಕೆಲಸ ಅಲ್ಲ 35% ಕೆಲಸ ಬಾಕಿ ಇದೆ ಅಂತ. ಅಲ್ಲೆಲ್ಲ ವಾರ್ಡ್ರೋಬ್ಸ್ ಇನ್ನ ಹಾಕಿ ಕೊಟ್ಟಿಲ್ಲ. ವಾರ್ಡ್ರೋಬ್ಸ್ ಅಲ್ಲ, ಅದೇನಾದರೂ ಕ್ಯಾಬಿನೆಟ್ಸ್.
ನನ್ನ ಹಳೆ ಇಂಟೀರಿಯರ್ ಡಿಸೈನರ್ ಟೀಮ್ ಅವರೇ ಅಂದಿದ್ರು 3 to 4 ಮಂತ್ಸಲ್ಲಿ ನಾವು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ತೀವಿ ಅಂತ. ಸರಿ 5 ಮಂತ್ಸ್ ಬೇಕು ಅಂದರು. ಓಕೆ 6 ಮಂತ್ಸ್ ತನಕನೂ ಹೋಯಿತು. ಹೇಳಿ ಟೈಮ್ಗೆ ಕಮಿಟ್ಮೆಂಟ್ ಪ್ರಕಾರ ಮಾಡಿಕೊಡೋ ಜವಾಬ್ದಾರಿ ಅವ್ರದ್ದಾಗಿತ್ತಲ್ವ. ಬಿಕಾಸ್ ಇಟ್ಸ್ ನಾಟ್ ಫ್ರೀ ಆಫ್ ಕಾಸ್ಟ್, ಪೇಮೆಂಟ್ ಕೊಡ್ತಾ ಇದ್ದೀವಿ ಅಲ್ವಾ. ಅವ್ರು ಸರಿಯಾಗಿ ಮಾಡಿಲ್ಲ, ಮಾಡಿರೋದು ಅರ್ಧಂಬರ್ಧ ಮಾಡಿಬಿಟ್ಟಿದ್ದಾರೆ. ಇವಾಗೇನು ಫಸ್ಟಿಂದ ಮಾಡೋ ಕೆಲಸಕ್ಕೂ ಹಾಳು ಮಾಡಿರೋ ಕೆಲಸವನ್ನು ಸರಿಪಡಿಸೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಸೊ ಎಕ್ಸ್ಟ್ರಾ ಫೈನಾನ್ಷಿಯಲ್ ಲಾಸ್. ನನಗೆ ನಮ್ಮ ಓನರ್ಗೂ ಹೇಳಿದ್ವಿ ನಾವು ಮನೆ ಖಾಲಿ ಮಾಡ್ತಾ ಇದ್ದೀವಿ ಅಂತ. ಅವ್ರು ಬೇರೆ ಟೆನೆಂಟ್ನ ನೋಡಿದರು. ಸೊ ಹಾಗಾಗಿ ನಮಗೇನು ಆಪ್ಷನ್ ಇತ್ತು, ಸರ್ವಿಸ್ ಅಪಾರ್ಟ್ಮೆಂಟ್ ಹುಡುಕಬೇಕು. ಸರ್ವಿಸ್ ಅಪಾರ್ಟ್ಮೆಂಟ್ ಅಂದರೆ ಮತ್ತೆ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಆಗುತ್ತೆ ಫಾರ್ ಅ ಮಂತ್. ನೋಡಿ, ವೇರ್ ಇಸ್ ದ ಕಟಿಂಗ್, ವೇರ್ ಇಸ್ ದ ಸ್ವಿಚ್ ಬೋರ್ಡ್. ನಾವು ಚಿಟ್ ಫುಲ್ ಟಾಪಿಂದ ಗೀಸರ್ ಬರುತ್ತೆ, ಅದ್ರ ಕೆಳಗಡೆ ನಮಗೆ ಶಟರ್ ಗೀಸರ್ ಮೆಜರ್ಮೆಂಟ್ ಏನಿದೆ ಅದು ಬಿಟ್ಬಿಟ್ಟು ಶಟರ್ ಮಾಡ್ಕೋಬೇಕಾಗುತ್ತೆ. ಆನೆಸ್ಟ್ ರಿಯಲ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡೋಂಥ ಜವಾಬ್ದಾರಿ ನನ್ನದಾಗಿದೆ. ಎಷ್ಟು ಸೂಕ್ಷ್ಮತೆಯಿಂದ ಕೇರ್ಫುಲ್ ಆಗಿ ಇದ್ರೂ ಈ ಥರ ಆಗೇ ಆಗುತ್ತೆ. ಎಲ್ಲರಿಗೂ ಆಗಲ್ಲ, ಬಟ್ ಆದಾಗ ನಾವು ಅದನ್ನು ಹೇಗೆ ಸರಿಪಡಿಸ್ಕೋಬೇಕು, ಯಾವ ರೀತಿ ಸ್ಟ್ರಾಂಗಾಗಿ ನಿಂತ್ಕೋಬೇಕು ಅಂತ. ಐ ಹೋಪ್ ಈ ವಿಡಿಯೋದಿಂದ ಒಂದು ಸ್ವಲ್ಪ ಮೋಟಿವೇಶನ್ ಬಂದಿರುತ್ತೆ. ಲಾಟ್ಸ್ ಆಫ್ ಲವ್. ಬಾಯ್.